ಮಾತೆ ರಮಾಯಿ ಮತ್ತು ಅಂಬೇಡ್ಕರ್ ಅವರ ರಮಾಬಾಯಿ ಅಂಬೇಡ್ಕರ್ ಅವರ ಫೋಟೋಗೆ ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಯಾಕೆ ಅಂಬೇಡ್ಕರ್ ಅವರು ಪೂರ್ಣ ಸೂಟ್ನೊಳಗಿದ್ರು ಮತ್ತು ಅವ್ರು ಬೂಟ್ ಹಾಕಿಕೊಂಡಂತ ನಾವು ತಳ ಸಮುದಾಯದವರು ಹಳ್ಳಿ ಪ್ರವೇಶ ಮಾಡಿದೀವಿ ಅಂತಂದ್ರೆ ಈ ಜಮೀನ್ದಾರಿ ಹಕ್ಕೊತ್ತಾಯ ಅನ್ನುವಂಥದ್ದನ್ನು ನಾವು ಸಮಾಜಕ್ಕೆ ನೆನಪು ಮಾಡಿಕೊಡ್ತಾ ನಾವು ಅಂಬೇಡ್ಕರ್ ಮತ್ತು ರಮಾಬಾಯಿಯನ್ನು ಇಡಿಯಾಗಿ ನಾವು ಅವರನ್ನು ನೋಡಬೇಕು ವಿನಃ ಬಿಡಿಯಾಗಿ ನೋಡಲಿಕ್ಕೆ ಆಗೋದಿಲ್ಲ. ಈಗ ರಮಾಬಾಯಿ ಹಾಕಿಕೊಟ್ಟಂಥ ಹಾದಿಯೊಳಗೆ ಅವರು ಕುಟುಂಬವನ್ನು ನಡೆಸಿದಂಥ ದಾರುಣ ಬಡತನದ ಮಧ್ಯದಲ್ಲಿಯೂ ಗಂಡನ ಓದಿಗೆ ಮಾಡಿದಂಥ ಸಹಾಯ ಇತ್ತಲ್ಲ ಅದು ಎಲ್ಲ ಭೀಮವಂದನೆಗಳು. ಇದು ಮೊದಲನೇ ಬಾರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಫಸ್ಟ್ ಟೈಮು ಈ ಥರ ಆರ್ಗನೈಸ್ ಮಾಡಿ ಅಂತ ಒಂದು ಶ್ರೇಷ್ಠವಾದ ಕಾರ್ಯಕ್ರಮ. ಅದಕ್ಕೆ ನಮ್ಮ ಮಾವಳ್ಳಿ ಶಂಕರ್ ಅವರು ಮಹಿಳಾ ಸಂಘಟನೆಗಳು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ನಾನು ಕೆಲಸ ಇತ್ತು. ರಮಾಬಾಯಿ ಅವ್ರ ಕಾರ್ಯಕ್ರಮ ಆದಮೇಲೆ ನಾನು ಯಾವ ಕಾರ್ಯಕ್ರಮ ಭಾಗವಹಿಸಿ ಹೋಗಲೇಬೇಕು 5 ನಿಮಿಷ ಅಂತೇಳಿ ಪ್ರೀ ಬಡ್ಜೆಟ್ ಡಿಸ್ಕಷನ್ ಇತ್ತು. ಅದಕ್ಕೆ ಡಿಸ್ಕಷನ್ ಇಷ್ಟೋ ತನಕ ಆಯಿತು. ಈಗ 4 ಗಂಟೆಗೆ ನಾನು ಮೈಸೂರಿಗೆ ಹೋಗಲೇಬೇಕು. ಅದಕ್ಕೋಸ್ಕರ ನಾನು ಹೆಚ್ಚು ಸಮಯ ತಗೊಳ್ಳದೆ ನಿಮ್ಮ ಪರ್ಮಿಷನ್ ಕೇಳಿ ರಮಾಬಾಯಿ ಅವರಿಗೆ ಗೌರವ ಸಲ್ಲಿಸಿ ಹೋಗಲಿಕ್ಕೆ ನೀವೆಲ್ಲ ನನಗೆ ಅನುಮತಿ ಕೊಡಬೇಕು. ಈ ಕಾರ್ಯಕ್ರಮ ಒಂದು ಬಹುತೇಕ ಭಾರತೀಯರು ಮತ್ತು ಸಂಘಟನೆಗಳಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಷ್ಟನ್ನೇ ನಾವು ಪ್ರಚಾರ ಮಾಡ್ತಾ ಬಂದಿದ್ದು ಸಹಜವಾಗಿ. ಆದರೆ ಅವರ ಏಳಿಗೆ ಮತ್ತು ಬೆಳವಣಿಗೆಗೆ ನಮಗೆ ಗೊತ್ತಿಲ್ಲದೆ ಇದ್ದಂಥ ಪ್ರೇರಣಾ ಶಕ್ತಿಯನ್ನು ಹಾಗೆ ಇಟ್ಬಿಟ್ಟಿದ್ದೀವಿ. ನಾಣ್ಣುಡಿಯೋದು ಅದು ನಾಣ್ಣುಡಿ ಒಂದು ಕಡೆ ಆದರೆ ನಿಜವಾಗಲೂ ಅದನ್ನು ಕಾರ್ಯಗತಗೊಳಿಸಿದಂಥ ಮಹಿಳೆ ರಮಾಬಾಯಿ ಅವರು. ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮಾವಳ್ಳಿ ಶಂಕರ್ ಅವರು, ನಮ್ಮ ಪ್ರೊಫೆಸರ್ ಮಲ್ಲಿಕಾ ಗಂಟೆ ಅವರು ಹೋರಾಟಗಾರ್ತಿ, ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ನಮ್ಮ ನಾಯಕರು, ಸಾಂಸ್ಕೃತಿಕ ನಾಯಕರು, ನಮ್ಮ ಮೇಡಮ್ ಇಂದಿರಾ ಕೃಷ್ಣಪ್ಪ ಅವರು, ನಮ್ಮ ಪಲ್ಲವಿ ಅವರಿದ್ದಾರೆ, ನಮ್ಮ ಅತ್ಮಾರಿ ಅಭಿವೃದ್ಧಿ ನಿಗಮದ ಗಾಯಕ್ವಾಡ್ ಮತ್ತು ಶ್ರೀಮತಿ ಅನಸೂಯಮ್ಮ ಎಲ್ಲರೂ, ಜಾನಕಿ ನಾಗವಾರ, ಭಾರತೀಯದ ಕಾಂತಾಬಾಯಿ ಮತ್ತು ಶೀಲಾ ಅವ್ರ ಜೊತೆಗೆ ಅಸಂಖ್ಯವಾದಂಥ ರಮಾಬಾಯಿ ಮತ್ತು ದಲಿತ ಸಂಘಟನೆಯ ನೇತಾರ ಮತ್ತು ನಮ್ಮ ಆತ್ಮೀಯರಾದಂಥ ರುದ್ರಪ್ಪ ಅನಗೌಡೆಯವರು. ಅವರು ನಮಗೆ ಇಂಟೆಲೆಕ್ಚುಯಲ್ ಅಡ್ವೈಸರ್. ರುದ್ರಪ್ಪ ಅವರು ಬಂದು ನಾನು ಭೇಟಿಯಾಗಿದ್ದರು. ಅವ್ರಿಗೆ ಹೆಲ್ತ್ ಮಿನಿಸ್ಟ್ರು ಮತ್ತು ಮೆಡಿಕಲ್ ಇಬ್ಬರಿಗೂ ಹೇಳಿದ್ದೀನಿ, ಹಿಮೋಫಿಲಿಯಾ ಡಿಸೀಸ್ಗೆ MO ಮಾಡಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ದು ಒಪ್ಕೊಂಡಿದ್ದಾರೆ. ನಿಮ್ಮ ಹೆಸರು ಹೇಳಿದ್ರು ಬಂದು ಬಂದು ನನಗಿನ್ನ ಜೂನಿಯರ್ ಅಂತ ಅದೇ ಜೂನಿಯರು ಮಾಸ್ಟರ್ ಕಷ್ಟಗಳು ಇನ್ನೂ ಪರಿಹಾರ ಆಗಿಲ್ಲ ಅಂತ. ಹೋರಾಟದ ಕಾವು ಆಗಿಲ್ಲ ಅಂದರೆ ದಲಿತರ ಕಷ್ಟಗಳು ಪರಿಪೂರ್ಣವಾಗಿ ಇನ್ನೂ ಈಡೇರಿಸಿಲ್ಲ. ಅದಕ್ಕೆ ನಾನು ನಿನ್ನೆ ಲ್ಯಾಂಡ್ ಲಾರ್ಡ್ ಸಿಲ್ವರ್ ನಮ್ಮ ದುನಿಯಾ ವಿಜಯ್ ಕಂಪಲ್ಸರಿ ಬಂದು ನೋಡಲೇಬೇಕಣ್ಣ ಅಂತ ಹೇಳಿದ್ದೆ. ಅಲ್ಲಿ ಹೋಗಿ ನೋಡಿದೆ. ದಯವಿಟ್ಟು ಎಲ್ಲ ದಲಿತರು ತಪ್ಪದೆ ನೋಡಿ ಕರ್ನಾಟಕದಾದ್ಯಂತ. ಅವನು ಸಂವಿಧಾನ, ಪ್ರಜಾಪ್ರಭುತ್ವ, ಹೋರಾಟ ಮತ್ತು ಅದ್ಭುತ ಸಾಮಾಜಿಕ ಸಂದೇಶವನ್ನು ಹೊಂದಿರತಕ್ಕಂಥ ಒಂದು ಸಿನಿಮಾ. ಆತನ ಭಾಳ ದಿನ ಆಗಿದ್ದು ಥಿಯೇಟ್ರಿಗೆ ಸಿನಿಮಾ ನೋಡಿದ್ದು. ನಿನ್ನೆ ನೋಡಿದೆ. ನೀವು ಶಂಕರ್ ಸುತ್ತೋಲೆ ಓಡಿಸ್ಬಿಡಿ, ನಿಜವಾಗ್ಲೂ ಚೆನ್ನಾಗಿದೆ. ನಮಗೆ ಸಂಬಂಧಪಟ್ಟದ್ದೇ. ದೇವದಾಸಿ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಜೀತ ಪದ್ಧತಿ ಇರ್ಬೋದು, ಕಾನೂನನ್ನು ಉಳ್ಳವರು ಹೆಂಗೆ ತಮ್ಮ ಕೈ ತಕ್ಕಂಗೆ ಆಟ ಆಡಿಸ್ತಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿ ಹೇಳಿ
ರಾಜಪ್ರಭುತ್ವವನ್ನು ನಡೆಸ್ತಾರೆ, ಪ್ರಜಾಪ್ರಭುತ್ವ ವಿರುದ್ಧವಾಗಿ ಇವೆಲ್ಲವೂ ಇದ್ದಾರೆ. ಇದೆಲ್ಲವನ್ನು ಮೆಟ್ಟಿ ನಿಲ್ಲಲಿಕ್ಕೆ ಪ್ರೇರಣಾ ಶಕ್ತಿಯಾಗಿ ಎಲ್ಲ ನೋವು ನಲಿವನ್ನು ತನ್ನ ಹೆಗಲ ಮೇಲೆ ಹೊತ್ತು ಪ್ರೇರಣಾ ಶಕ್ತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಂತರು ರಮಾಬಾಯಿ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರು ಹೇಳಿರೋ ಮಾತು, ರಮಾ, ನೀನು ನನ್ನ ಜೀವನ ಸಂಗತಿಯಾಗಿ ಸಿಗದಿದ್ದರೆ ಏನಾಗುತ್ತಿತ್ತು, ನನ್ನ ಕನಸುಗಳು ನಾಶವಾಗ್ತಿದ್ದವು. ಅವ್ರ ಕನಸೇನು, ಅಸ್ಪೃಶ್ಯತೆಯಿಂದ ನನ್ನ ಜನರನ್ನು ಮುಕ್ತಿಗೊಳಿಸಬೇಕು, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ನ್ಯಾಯ ಕೊಡಬೇಕು, ಸಮ ಸಮಾಜದ ನಿರ್ಮಾಣ ಆಗಬೇಕು, ಜಾತಿ ವಿನಾಶ ಆಗಬೇಕು, ಈ ದೇಶದ ಸಂಪತ್ತನ್ನು ಎಲ್ಲರಿಗೆ ಹಂಚಬೇಕು, ನನ್ನ ಜನ ಆಳುವ ಜನ ಆಗಬೇಕು, ಎಲ್ಲವರ ಕನಸುಗಳು ಅವೆಲ್ಲ ಮೆಚ್ಚುನರಾಗುತ್ತಿದ್ದಲ್ಲ ಅಂತ ಅವ್ರಿಗೆ ಹೇಳಿದ್ದಾರೆ. ಆಮೇಲೆ ನನ್ನ ದೃಢತೆ ಒಡೆದು ಹೋಗುತ್ತಿತ್ತು. ನನ್ನ ದೃಢತೆ ಇದೆಯಲ್ಲ, ದೃಢತೆ, ನನ್ನ ಬದ್ಧವಾದಂಥ ನಿಲುವು, ಗಟ್ಟಿ ನಿಲುವು ಅದು ಛಿದ್ರ ಆಗುತ್ತಿತ್ತು ಅಂತ ಹೇಳ್ತಾರೆ. ಆಕಾಂಕ್ಷೆಗಳ ತರಂಗಗಳು, ವೇವ್ಸ್, ನನ್ನ ಆಸೆ ಅಲೆಗಳು ಎದ್ದೇಳ್ತಾರಲ್ಲ ಸಮುದ್ರದಲ್ಲಿ, ವೇವ್ಸ್ ಹಿಂಗಿಗೆ ಪುಟದು. ಇವ್ರು ನಿನ್ನ ಮಕ್ಕಳು ಅಂದ್ರೆ ಕೋಟ್ಯಾಂತರ ಮಕ್ಕಳ ಪರವಾಗಿ ನೀವು ಹೋರಾಟ ಮಾಡಿದ್ದೆ. ಒಂದ್ಸರಿ ಅಮೆರಿಕದಲ್ಲಿದ್ದರು, ಇನ್ನೊಂದು ಲಂಡನ್ನಿದ್ರು, ಹಾಸ್ಪಿಟಲಲ್ಲಿ, ಇನ್ನೊಂದು ಸತ್ತೋದಾಗಲಿ. ಅದನ್ನೂ ಲೆಕ್ಕಿಸ್ತಿಲ್ಲ. ಆ ಅಮ್ಮ ನೋವೆಲ್ಲ ತಾನೇ ನುಂಗಿ ತನ್ನ ಹೊಟ್ಟೆಲಿ ಇಟ್ಕೊಂಡು ತನ್ನ ಗಂಡನ ವಿದ್ಯಾರ್ಜನೆ ಮೂಲಕ ಕೋಟ್ಯಾಂತರ ನಮ್ಮನ್ನು ವಿಮೋಚನೆ ಕೊಡೋದಕ್ಕೆ ಅವ್ರು ಮಾಡಿದ ತ್ಯಾಗ. ಸಗಣಿ ಆಯ್ಕೊಂಡು ಬೆರಡಿ ಮಾಡಿ ಅದನ್ನು ಮಾರಾಟ ಮಾಡಿ ಜೀವನ ಮಾಡ್ತಾ ಇದ್ರು. ಅದಕ್ಕೆ ಅಂಬೇಡ್ಕರ್ ನೀವು ಕೆಲಸ ಮಾಡಬೇಡಂದ್ರೆ ಸ್ವಾಭಿಮಾನದಿಂದ ದುಡಿದು ತಿನ್ನಕ್ಕೆ ಅವಮಾನ ಏನು ಅಂತ ಹೇಳ್ತಾ ಇದ್ದಾರೆ. ವರ್ಕ್ ಇಸ್ ವರ್ಷಿಪ್. ನಾವು ದುಡಿದು ತಿನ್ನೋದಕ್ಕೆ ನಮಗೆ ಅವಮಾನ ಏನು, ಸ್ವಾಭಿಮಾನ ಏನು ಆಗೋದಲ್ಲ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ತಿಂಗಳಿಗೆ 50 ರೂಪಾಯಿ ಕೊಡ್ತೀವಿ ಅವ್ರಿಗೆ. ಮನೆಯಲ್ಲಿ ಇದು ಮಾಡಬೇಕು. ಅಂಬೇಡ್ಕರ್ ಅವರು ವಾಪಸ್ ಬಂದಮೇಲೆ ಅವ್ರ ಕಾಲೇಜಲ್ಲಿ ಅಧ್ಯಾಪಕರಿಗೆ ಸೇರಿದ್ಮೇಲೆ 50 ರೂಪಾಯಿ ಕೊಡ್ತಾಯಿದ್ರು. 50 ರೂಪಾಯಲ್ಲಿ 30 ಪಟ್ಟಣ ಮಾಡಿ 100 ರೂಪಾಯಿ ಕೊಟ್ಟು ಅವ್ರ ಜೀವನ ನಡೆಸ್ತಾಯಿದ್ರು, ಕುಟುಂಬ ಜೀವನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ತೀರೋದ್ರು, ತಾಯಿ ತೀರೋದ್ರು, ಅವರ ಅತ್ತೆನೂ ತೋರು. ರಮಾಬಾಯಿ ಒಬ್ಬರೇ ನಿಭಾಯಿಸಿದ್ರು. ಕುಟುಂಬದ ಎಲ್ಲ ಜವಾಬ್ದಾರಿ ನಿರ್ವಹಣೆಯನ್ನ ಅಂಬೇಡ್ಕರ್ ಶ್ರೇಷ್ಠನ ಒಬ್ಬರೇ ಏಕಾಂಗಿಯಾಗಿ ನಿರ್ವಹಿಸಿದಂಥ ಒಬ್ಬ ಸಾತ್ವಿಕ ಸ್ವಭಾವದ ಶ್ರೇಷ್ಠ ಮಹಿಳೆ, ಸಜ್ಜನ ಮಹಿಳೆ. ತನಗೆ, ತನ್ನ ಕುಟುಂಬಕ್ಕೆ ಏನನ್ನೂ ಬಯಸ್ತೇನೆ. ಮಗ ಸತ್ತೋದಾಗ ಅಲ್ಲಿ ಹೆಣದ ಮೇಲೆ ಬಟ್ಟೆ ಇಲ್ಲದೆ, ದುಡ್ಡಿಲ್ಲದೆ, ತಾನು ಹುಟ್ಟಿದ ಸೀರೆಯ ಅರ್ಧ ಭಾಗವನ್ನು ಅರಿದು ಮಗನ ಹೆಣದ ಮೇಲೆ ಹಾಕಿ ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ಬರಕ್ಕೆ ಮಾಡೋದಿಲ್ಲ ತಾಯಿ. ಇವತ್ತು ನಾವು ಮಾತಾಡ್ತಿದ್ದೀವಿ ಅಂದರೆ, ನಾನು MLA ಮಿನಿಸ್ಟರ್ ಆಗಿದ್ದೀನಿ ಅಂದರೆ, ನಮ್ಮ ಅಧಿಕಾರಿ ಆಗಿದ್ದೀವಿ ಅಂದರೆ, ನೀವು ಹೋರಾಟ ಮಾಡ್ತಾ ಇದ್ದೀರಿ. ಆ ಅಮ್ಮನ ತ್ಯಾಗ ನಮ್ಗೆ ಗೊತ್ತಿಲ್ಲ. ಅವಳ ತ್ಯಾಗ, ಅವಳ ಕಷ್ಟ, ಮದುವೆಯಾಗಿ ಗಂಡನ ಸುಖವನ್ನೇ ಸರಿಯಾಗಿ ಕಾಣದೇ ಇರತಕ್ಕಂಥ ಮಹಿಳೆಯವರು. ಕಾಯಿಲೆ ಬಂತು, ವಾಸ ಇರಲಿಲ್ಲ, ಧಾರವಾಡಕ್ಕೆ ಕಳಿಸಿದ್ರು. ಧಾರವಾಡದಲ್ಲಿ ಹಾಸ್ಟೆಲ್ 2 ತಿಂಗಳು ಅವರು ಅಡುಗೆ ಮಾಡಿದ್ರು, ದವಸ ಧಾನ್ಯ ತಂದರು, ಅಲ್ಲೇ ಊಟ ಮಾಡಿದ್ರು. ಕೊನೆಗೆ 37ನೇ ವಯಸ್ಸು, ಮೇ 1935 ಮೇ 25 37ನೇ ವಯಸ್ಸಿನಲ್ಲಿ ತೀರೋದ್ರು. ಅವ್ರು ಬಿಟ್ಟು ಹೋದ್ದೇನೋ ಸ್ವಾರ್ಥರಹಿತವಾದಂಥ, ವೈಯಕ್ತಿಕ ಹಿತಾಸಕ್ತಿ ಇಲ್ಲದೇ ಇರುವ ಕೋಟ್ಯಾಂತರ ಶೋಷಿತ ಸಮುದಾಯಗಳ ಕಣ್ಣೀರನ್ನು ಒರೆಸೋದಕ್ಕೆ ತನ್ನ ಗಂಡನಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೆನ್ನೆಲುಬಾಗಿ ನಿಂತು ಎಲ್ಲವನ್ನ ತ್ಯಾಗ ಮಾಡಿದಂಥ ಶ್ರೇಷ್ಠ ಮಹಿಳೆ. ಆ ಸಾಲಿನಲ್ಲಿ ಬರಬಹುದಾದಂಥ ಸಾವಿತ್ರಿ ಫುಲೆ,
ಸಾವಿತ್ರಿ ಫುಲೆ ಮತ್ತು ರಮಾಬಾಯಿ ಅಂಬೇಡ್ಕರ್ ಅವರು ನಮಗೆ ಸ್ಮರಣೀಯರು, ಅದ್ವಿತೀಯರಾದರು. ನಮಗೆಲ್ಲ ಅದ್ವಿತೀಯ ಮಹಿಳೆ. ಪಾಕಿಸ್ತಾನ ಅಥವಾ ಭಾರತ ವಿಭಜನೆ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕವನ್ನು ರಮಾಬಾಯಿ ಅವರಿಗೆ ಅರ್ಪಿಸಿ ಬರೆದಿದ್ದಾರೆ. ರಮಾಬಾಯಿ ಅವರಿಗೆ ಅರ್ಪಿಸಿ ಆ ಪುಸ್ತಕವನ್ನು ಬರೆದಿದ್ದಾರೆ. ಮೂಕನಾಯಕ ಪತ್ರಿಕೆಯಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಮೂಕನಾಯಕ ಪತ್ರಿಕೆಯಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಅಂಥ ಸಮಾಜಕ್ಕೆ ಸೇರಿದಂಥ ನಾವು ನಮ್ಮನ್ನು ನಾವನ್ನೇ ಒಡೆದಾಡ್ಕೊಳ್ಳೋದಿಲ್ಲ, ವಿಭಜನೆ ಆಗಿದ್ದೇನೆ, ಸಣ್ಣತನಕ್ಕೆ ಕೈ ಹಿಡಿದ್ದೇನೆ. ಅವರು ಮಾಡಿದಂಥ ತ್ಯಾಗ, ಮಕ್ಕಳನ್ನು ಕಳ್ಕೊಂಡ್ರೂ ನಮಗೋಸ್ಕರ ಜೀವನವನ್ನು ಅವರು ಸವಿಸಿದ್ದಾರೆ, ನಮಗೋಸ್ಕರ ಅವರು ಬದುಕಿದ್ದರು. ಅಂತಿಮವಾಗಿ ಭಾರತ ಸಮೃದ್ಧ ರಾಷ್ಟ್ರ ಆಗಬೇಕು ಅಂತ ಬಯಸಿದರು. ಈ ದೇಶದ ಮಹತ್ವ ರಕ್ಷಣೆ ಆಗಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಆ ಎಲ್ಲರ ಪ್ರೇರಣಾ ಶಕ್ತಿ ರಮಾಬಾಯಿ ತಾಯಿ, ರಮಾಬಾಯಿಯವರು. ಅವರು ಅಂಥ ಒಂದು ಶ್ರೇಷ್ಠ ಮಹಿಳೆಯರ ಪಾಲಿಗೆ ಪಂಕ್ತಿಗೆ ಸೇರಿದವರು. ಅವ್ರಿಗೆ ನನಗನ್ನಿಸೋ ಪ್ರಕಾರ ಅಂಥ ಸಂಕಷ್ಟದ ಬದುಕು ಇನ್ಯಾವ ಮಹಿಳೆಗೂ ಬರಲಾರ, ಇನ್ನು ಯಾವ ಮಹಿಳೆಗೂ ಬರಲಾರ. ರಮಾಬಾಯಿಯ ಆದರ್ಶವನ್ನು ಮನೆ ಮನೆಗೆ ದೀಪ ಹಚ್ಚುವುದರ ಮುಖಾಂತರ ಶೋಷಿತ ಮಹಿಳೆಯರಲ್ಲಿ ಜಾಗೃತಿಯನ್ನು ಮೂಡಿಸೋ ಕೆಲಸನ ಸಂಘಟನೆ ಮಾಡಿ ಅಂತ ಹೇಳಿ ಇಂಥ ಒಂದು ಶ್ರೇಷ್ಠವಾದಂಥ ಕಾರ್ಯಕ್ರಮಕ್ಕೆ ನಾನೆಲ್ಲೂ ತಪ್ಪಿಸ್ಕೊಬಿಡ್ತಾನೆ. 5 ನಿಮಿಷ ಇದ್ದರೂ ಸಾಕು, ನಿಂತ್ಕೊಂಡು ಫೋಟೋ ಹೊಡಿಸ್ಕೊಂಡು ನಾನು ಹೋಗಿದ್ದೆ ಅಂತ ಹೇಗೆ ಗೊತ್ತಾಗಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಅಭಿಮಾನದಿಂದ ಸೇರಿದ್ದೀರಿ. ಇಂಥ ಒಂದು ಶ್ರೇಷ್ಠ ಮಹಿಳೆಯ ಸಂದೇಶಗಳನ್ನು ಉತ್ತಮವಾದಂಥ ಮಹಿಳಾ ನಾಯಕರ ಮುಖಾಂತರ ತಿಳಿಸೋ ಪ್ರಯತ್ನ ಮಾಡಿದಿರಿ. ಮಾವಳ್ಳಿ ಶಂಕರ್ ಅವರಿಗೆ ಸದಾ ಹೋರಾಟಗಾರ. ನಮ್ಮ ಮಾವಳ್ಳಿ ಅಂದರೆ ನನಗೆ ತುಂಬ ಪ್ರೀತಿ. ನಿಷ್ಠವಾದಿ, ನಾನೇ ಸರಿ ಇಲ್ಲ ಅಂದ್ರೆ ಮುಖ ಹೊರ ನೋಡಿದ ಏನೇಳಕ್ಕೆ ಹೇಳ್ಬಿಟ್ಟು ಬರ್ತಾರೆ. ನಾಳೆ ಬೆಳಿಗ್ಗೆ ನಗ್ತು ಪರಿಸರ ಅಂತ ಬೆಳಿಗ್ಗೆ ಸರಿಯಾಗಿ ಊಟೋಗಿತ್ತು, ಸಾಯಂಕಾಲ ಸರಿಯಾಗೈತೆ. ಅಂದರೆ ಜನರ ಹಕ್ಕುಗಳು ಬಂದಾಗ ಯಾರ ಜೊತೆಗೂ ರಾಜ ಆಗ್ಬಾರ್ದು, ಯಾರ ಜೊತೆಗೂ ರಾಜ ಆಗ್ಬಾರ್ದು. ಅಧಿಕಾರ ಇರಲಿ ಇಲ್ಲೇ ಇರಲಿ, ನಿಷ್ಠೂರತನ ಎಂದು ಜನಪರವಾಗಿರ್ತದೆ. ಮಹಾರಾಷ್ಟ್ರದ ಭೀಮವಾದಿ ಮಹಿಳೆಯರಾದ ಕಾಂತಾಬಾಯಿ ಮತ್ತು ಶೀಲಾಬಾಯಿ ಸಹೋದರರಿಗೆ ಮಾನ್ಯ ಸಭೆ ಅಭಿನಂದನೆಗಳು. ಮಗಳಾಗಿ ಸ್ವಲ್ಪ ಹಂಗೆ ಸ್ವಲ್ಪ 2,000 ಕಿಲೋಮೀಟರ್ನಷ್ಟು ದೂರ ಕ್ರಮಿಸಿ ಅವ್ರಿಗೆ ಇದ್ದಂಥ ಕಿಚ್ಚನ್ನ, ಇದ್ದಂಥ ಅವಮಾನವನ್ನ ಮಸಿ ಬಡಿಯೋದು ತಾಯಂದಿರು ಮಾಡ್ತಾರೆ. 2018ರಲ್ಲಿ ಮೇಡಮ್ ಹಿಂದೆ ಬನ್ನಿ. ಶೀಲಾ ಬಾಯಿ ಪವಾರ್ ಮತ್ತು ಕಾಂತಾ ರಮೇಶ್ ಅರ್ಹೆರೆ ಅವರು ಕೂಲಿ ಕಾರ್ಮಿಕ ಹೆಣ್ಣು ಮಕ್ಕಳು. ಶೀಲಾ ಮೇಡಮು ನಮ್ಮ ಕರ್ನಾಟಕಕ್ಕೆ ವರ್ಷದಲ್ಲಿ 3-4 ತಿಂಗಳು ಕಬ್ಬನ್ನ ಕಡಿಯೋದಕ್ಕೆ ಬಂದ್ರೆ, ಕಾಂತಾ ಅಮ್ಮ ಅವರು ಅಲ್ಲಿ ಬದುಕ್ತಾ ಇದ್ದಾರೆ, ಜೊತೆಗೆ ಕೋರ್ಟ್ ಕೇಸನ್ನ ಕೂಡ ಎದುರಿಸ್ತಾ ಇದ್ದಾರೆ. ಆದ್ರೂ ಕೂಡ ಅವರು ಬಾಬಾ ಸಾಹೇಬನ ಒಂದು ಇಂಟರ್ವ್ಯೂ ಜೈಲಲ್ಲಿ ಇರ್ತಾರೆ, ಮಸೀನ ಬಡದ ಮೇಲೆ ಆ ಮನು ಪ್ರತಿಮೆಗೆ ಆ ಕೇಸ್ ಜೈಲಲ್ಲಿ ಇರ್ಬೇಕಾದ್ರೆ ಎಲ್ಲಾ ತರದ ಕೆಲಸಗಳನ್ನ ಕೊಡೋದು, ಬಾತ್ರೂಮ್ ಕ್ಲೀನ್ ಮಾಡಿಸೋದು, ಅಲ್ಲಿ ಸ್ವಚ್ಛತೆ ಕಾರ್ಯಕ್ರಮಗಳನ್ನ ಮಾಡಿಸುವಂಥದ್ದು, ಚೆನ್ನಾಗಿ ಹೊಡಿತಾರೆ ಕೂಡ. ಎಷ್ಟು ಎದುರಿಸ್ತೀನಿ ಮಾಡಿರ್ತಕ್ಕಂಥ ನಿರ್ಧಾರಕ್ಕೆ ಏನೆಲ್ಲ ಎದುರಿಸ್ಬೇಕಾಗಿ ಬಂತು ಅಂತಂದ್ರೆ, ಈ ಜಾತಿ ವ್ಯವಸ್ಥೆಯಲ್ಲಿರ್ತಕ್ಕಂಥ, ಕಣ್ಮಾಡು ವ್ಯವಸ್ಥೆಯಲ್ಲಿರ್ತಕ್ಕಂಥ ನನ್ನದೇ ಕುಟುಂಬದ, ನನ್ನದೇ ಸಹೋದರರು, ನನ್ನದೇ ಸಹೋದರಿ, ನನ್ನದೇ ತಾಯಿಯನ್ನು ಕೂಡ ನಾನು ಎದುರಿಸಿ ಇವತ್ತು ಯಾವ ಸಂಬಂಧಗಳಿಗೆ ಡೈವೋರ್ಸ್ ಕೊಡಕ್ಕಾಗೋದಿಲ್ವೋ ಅಂತ ಸಂಬಂಧಗಳಿಗೂ ಮಾನಸಿಕವಾಗಿ ಡೈವೋರ್ಸ್ ಕೊಡುವಂತ ಒಂದು ಸನ್ನಿವೇಶ ನನ್ನ ಜೀವನದಲ್ಲಿ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ಕ್ಷಮಿಸಿ. ಒಬ್ಬ ಹೆಣ್ಮಗಳು ರಮಾಬಾಯಿ ಅವ್ರನ್ನ ನಾನು ಇವತ್ತು ಸ್ಮರಣೆ ಮಾಡ್ತೇನೆ. ಬಾಬಾ ಸಾಹೇಬ್ರಿಗೆ ಅವರು ಪ್ರೇರಣೆ ಆದ್ರು, ತ್ಯಾಗ ಮಾಡಿದ್ರು, ಅವ್ರ ಜೀವನವನ್ನ ತ್ಯಾಗ ಮಾಡಿದ್ರು. ಎಲ್ಲ ಹೆಣ್ಮಕ್ಳು ತರ ನನಗೆ ಬಂಗಾರ ಕೊಡಿಸಿ, ಒಡವೆ ಕೊಡಿಸಿ, ನನಗೆ ಮನೆ ಕೊಡಿ, ಕಾರ್ ಕೊಡಿ, ನೀವು ಓದಿದ್ದೆಲ್ಲ ದುಡಿಮೆ ಮಾಡೋದಕ್ಕೆ ಸೀಮಿತವಾಗಿ
ಇದು ರಾಜಕೀಯ ವೇದಿಕೆ ಅಂದಿದ್ರು ಸಹ ಮಹಿಳೆಯರಿಗೆ ಶೇಕಡ 50ರಷ್ಟು ಮೀಸಲಾತಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಮಹಿಳೆಯರು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕಾರ್ಪೊರೇಷನ್ ಈ ರೀತಿಯ ಎಲೆಕ್ಷನ್ಗಳಲ್ಲಿ, ಚುನಾವಣೆಗಳಲ್ಲಿ ಮಹಿಳೆಯರು ಶೇಕಡ 50ರಷ್ಟು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವಕಾಶ ಕಲ್ಪಿಸಿಕೊಂಡಿದ್ದಾರೆ. ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳನ್ನ ನಾವೆಲ್ಲರಿಗೂ ಈ ಹಂತದಲ್ಲಿ ತಿಳಿಸಿ ಹೇಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನ ಹೇಳ್ತಾ, ಇನ್ನೊಂದು ಮಾತು, ನಾವೆಲ್ಲ ಇವತ್ತು ಮನುವಾದದ ಬಗ್ಗೆ ಮಾತಾಡ್ತೇವೆ, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೇವೆ, ವೈದ್ಯಕೀಯ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆದರೆ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ನಡೆದಿದ್ದೇವ ಅನ್ನುವಂಥ ಆತ್ಮಾವಲೋಕದ ಚಿಂತನೆಯಲ್ಲಿ ಇವತ್ತು ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕಾಗಿದೆ ಇದ್ದೀವಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಮಾತಾಯಿ ಅವರು ಹೇಳ್ತಾರೆ, ನೀವು ಅವ್ರ ಜೀವನದ ಚರಿತ್ರೆ ನೋಡ್ಕೊಳ್ಳಿ. ರಮಾತಾಯಿ ಅವರ ಕೊನೆಯ ಆಸೆ ಏನಾಗಿತ್ತು ಅಂತ ಹೇಳಿದ್ರೆ ಪಂಢರಪುರದ ವಿಠ್ಠಲನ ದರ್ಶನ ಮಾಡೋದಾಗಿತ್ತು. ಆಗ ರಮಾತಾಯಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇಳ್ತಾರೆ, ನನಗೆ ಪಂಢರಪುರದ ವಿಠ್ಠಲನ ದರ್ಶನ ಮಾಡಿಸುವುದಕ್ಕಾಗಿ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳ್ತಾರೆ, ಇಲ್ಲ ರಮ್ಮ, ಅದು ನನ್ನಿಂದ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಮ್ಮ ಅಸ್ಪೃಶ್ಯ ಸಮಾಜ, ಶೋಷಿತ ಸಮುದಾಯ ಹೊರಗಡೆ ಹೋಗಿ ಆ ದೇವರ ದರ್ಶನ ಮಾಡಬೇಕಾಗ್ತದೆ. ಹೀಗಾಗಿ ಅಂತ ಅವಮಾನದ ಬದುಕಿನಲ್ಲಿ ನಾನು ಸಾಯಲಾರೆ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದಕ್ಕಾಗಿ ನೀನು ಈ ಪಂಢರಪುರಕ್ಕೆ ಹೋಗುವ ಆಶೆಯನ್ನ ಬಿಡು ಅಂತ ಹೇಳೋದ್ರ ಮೂಲಕ ಹೆಂಡತಿಯ ಮನಸ್ಸನ್ನ ಪರಿವರ್ತನೆ ಮಾಡ್ತಾರೆ. ಆದ್ರೆ ನಾವಿವತ್ತು ಎಷ್ಟು ಜನರ ಮನಸ್ಸನ್ನು ಪರಿವರ್ತನೆ ಮಾಡಿದ್ದೀವಿ ಇವೆ. ಅದಕ್ಕಾಗಿ ಆ ಎಲ್ಲ ಪದ್ಧತಿಗಳನ್ನ, ಮೂಢನಂಬಿಕೆಗಳನ್ನ, ಮೌಢ್ಯತೆಗಳನ್ನ ಧಿಕ್ಕರಿಸುವುದರ ಮೂಲಕ ನಮ್ಮದೇ ಆಗಿರ್ತಕ್ಕಂಥ ಒಂದು ಹೊಸ ಮಾರ್ಗವನ್ನ ನಾವಿವತ್ತು ಕಂಡುಕೊಳ್ಬೇಕಾಗಿದೆ. ಕೂಡ ರಮಾತಾಯಿಯವರ ಪ್ರತಿಮೆಗಳು ನಿರ್ಮಾಣ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ರಮಾತಾಯಿ ನನ್ನ ಜೀವನದಲ್ಲಿ ಬರದೇ ಇದ್ದರೆ ಬಹುಶಃ ನಾನೊಬ್ಬ ಮಹಾನ್ ನಾಯಕನಾಗಿ ಈ ಎಲ್ಲ ಹೋರಾಟ, ಈ ಎಲ್ಲ ಚಳವಳಿಗಳು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಅವಳು ಕಣ್ಣ ಮುಂದಿನ ಬೆಳಕಾಗಿ, ಬೆನ್ನ ಹಿಂದಿನ ಬೆನ್ನೆಲುಬಾಗಿ ರಮಾತಾಯಿಯವರು ನಿಂತಿದ್ದಾರೆ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇಲ್ಲದೇನೆ ರಮಾಬಾಯಿ ಇಲ್ಲ, ರಮಾಬಾಯಿ ಇಲ್ಲದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾಯಿ ರಮಾತಾಯಿಯವರ ಕನಸುಗಳನ್ನು ನನಸು ಮಾಡುವುದರತ್ತ ನಮ್ಮ ಆಲೋಚನೆಗಳು, ನಮ್ಮ ಚಿಂತನೆಗಳು, ನಮ್ಮ ಹೋರಾಟಗಳು, ನಮ್ಮ ಚಳವಳಿಗಳು ಇರಲಿ ಅನ್ನುವಂಥ ಕನಸನ್ನು ಹೊತ್ಕೊಂಡು ಈ ಸಂದರ್ಭದಲ್ಲಿ ಮನೆಗೆ ಸಾಗೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಎಲ್ಲರ ಹಸಿವೆ ನಾನು ಭಾವಿಸಿದ್ದೇನೆ. ಅದು ಕೆಲವರೆಲ್ಲ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾರೆ. ಮಾತಾಡಿ ಸಂಚಾಲಕರು ಮಾವಳಿ ಶಂಕರ್ ಅವರೇ ಹಾಗೂ ಈಗ ತಾನೇ ಅನೇಕ ಗಣ್ಯರು ರಮಾಬಾಯಿ ಅವರ ಬಗ್ಗೆ, ಅಂಬೇಡ್ಕರ್ ಅವರ ಬಗ್ಗೆ ಭಾಳಷ್ಟು ಮಾತನಾಡಿದ್ದಾರೆ. ಹಾಗೆಯೇ ಅನೇಕ ಗಣ್ಯರು ಬೇರೆ ಬೇರೆ ವಿಚಾರಗಳನ್ನು, ಅಂಬೇಡ್ಕರ್ ಅವರ ಚಿಂತನೆಗಳ ಜೊತೆಗೆ ವರ್ತಮಾನದ ಸಮಸ್ಯೆಗಳು ಏನು, ಅವನ್ನ ಹೇಗೆ ನಾವು ಹೋರಾಟದ ಮೂಲಕ ತೋರಿಸ್ಬೇಕು ಅಂತ ಹೇಳಿ, ಅದರ ಜೊತೆಗೆ ಮನು ಸಂಸ್ಕೃತಿ ಇನ್ನೂ ಈ ದೇಶವನ್ನು ಆಳ್ತಾ ಇದೆಯಲ್ಲ, ಅದರ ಬಗ್ಗೆ ನಮ್ಮ ಮಹಾರಾಷ್ಟ್ರದ ಇಬ್ಬರು ಸಹೋದರಿಯರು ಅವರ ಬಗ್ಗೆ ಒಂದು ದೊಡ್ಡ ಚಾಲೆಂಜನ್ನು ಮಾಡಿದರು ಇಡೀ ದೇಶದ ಮುಂದೆ. ಅದನ್ನು ನಿಮ್ಮ ಮುಂದೆ ಅವರು ಮಾತಾಡಿದ್ದಾರೆ, ವಿಡಿಯೋ ಮುಖಾಂತರ ಈ ಮುಖಾಂತರ ತೋರಿಸಿದ್ದಾರೆ. ಅದು ಎಲ್ಲವೂ ಕೂಡ ನಿಮಗೆ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ನಾನಂತೂ ಭಾವಿಸುತ್ತೀನಿ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ದಲಿತ ಮಹಿಳಾ ಒಕ್ಕೂಟ, ರಾಜ್ಯ ಸಮಿತಿಯ ಎಲ್ಲ ಸದಸ್ಯರು ಇಲ್ಲ, ನೀವೆಲ್ಲ ಇದ್ರೇ ನಾವು ಎಲ್ಲ ಅದನ್ನು ತಾವೆಲ್ಲರೂ ಮನನ ಮಾಡ್ಕೊಂಡಿದ್ದೀರಾ ಅಂತ ನಾನಾದರೂ ಭಾವಿಸಿದ್ದೇನೆ. ಇದರ ಹಿಂದೆ ಸುಮಾರು ರಾಜ್ಯ ಸಮಿತಿಯ ಎಲ್ಲ ಸದಸ್ಯರು ಬಹಳ ಒಂದು ತಿಂಗಳಿಂದ ಮೀಟಿಂಗ್ ಆದಾಗಿಂದ ಅದಕ್ಕಾಗಿ ಶ್ರಮವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಹಿತ ಇಡೀ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ತಾವೆಲ್ಲರೂ ಆಗಮಿಸಿದ್ದೀರಾ. ಅನೇಕ ತೊಂದರೆಗಳನ್ನು, ಮನೆಯ ತೊಂದರೆ ಇರ್ಬೋದು, ಓಡಾಟದ ತೊಂದರೆ ಇರ್ಬೋದು, ಮಕ್ಕಳ ತೊಂದರೆ ಇರ್ಬೋದು, ಅಥವಾ ಉದ್ಯೋಗದ ತೊಂದರೆ ಇರ್ಬೋದು, ಅವನ್ನೆಲ್ಲ ಮೀರಿ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಾ. ಯಾಕೆ ಹೇಳಿ, ಎಲ್ಲರೊಂದಿಗೆ ನಾವು ಇರಬೇಕು ಅಂತ ಹೇಳಿ ತಾವೆಲ್ಲರೂ ಬಂದಿದ್ದೀರಾ. ಅದು ಬಹಳ ಮುಖ್ಯ.
ದೇಣೂರು ಮಹಾದೇವ ಅವರು ಹೇಳ್ದಂಗೆ ಸಂಬಂಧ ಬಹಳ ಮುಖ್ಯ ಅಂತ ಹೇಳಿ ಅದನ್ನು ಜ್ಞಾಪಿಸ್ಕೊಳ್ತಾ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದರೊಂದಿಗೆ ತಾವೆಲ್ಲರೂ ಕೂಡ ನಾವು ಏನೇನೋ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಸಂತೋಷದ ವಿಚಾರ, ನೀವು ಒಬ್ಬೊಬ್ಬರೇ ರಮಾಬಾಯಿ, ಅವರ ಪದಾಧಿಕಾರಿಗಳ ಹಿಂದೆ ಒಬ್ಬೊಬ್ಬ ರಮಾಬಾಯಿಯಾಗಿ ನಿಂತಿದ್ದೀರಾ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ರಮಾಬಾಯಿ ಅಂಬೇಡ್ಕರ್ ಅವರ ಕಾಲದಲ್ಲಿ ಮಾಡಿದ್ರು. ಈಗಿನ ವರ್ತಮಾನದಲ್ಲಿ ನೀವು ರಮಾಬಾಯಿ ಅವರ ಥರ ಇಡೀ ಕುಟುಂಬವನ್ನು ಸಾಕ್ತೀರಾ, ಸಲ್ಲಿಸ್ತೀರಾ, ಬೆಳೆಸ್ತೀರಾ, ಉಳಿಸ್ತೀರಾ, ಅದು ಬಹಳ ಮುಖ್ಯವಾದ ವಿಚಾರ. ಹಾಗೆಯೇ ತಮ್ಮ ರಮಾಬಾಯಿ ಅವರ ವಿಚಾರ ಮಾತಾಡೋದು ತುಂಬ ಜನ ಮಾತಾಡಿದ್ದಾರೆ. ಹಾಗೆಯೇ ನಾನು ಒಂದು ಕೃತಿಯನ್ನು ಈ ದಿನವೇ ಬಿಡುಗಡೆಯಾಗಿದೆ, ಅದನ್ನೆಲ್ಲ ತಾವು ತಗೊಂಡು ಹೋದ್ರಿ. ಅದನ್ನು ಅಂಬೇಡ್ಕರ್ ಅವರ ರಮಾಬಾಯಿ ಅಂತ ಹೇಳಿ ಪ್ರತಿ ವರ್ಷ ನಾವು ಅಂಬೇಡ್ಕರ್ ಅವರ ಮಾತ್ರ ದಿನಾಚರಣೆ ಮಾಡ್ತಾ ಬಂದಿಲ್ಲ, ರಮಾಬಾಯಿ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ. ಅದು ಎಲ್ಲ ತಮಗೆ ಗೊತ್ತಿರೋವಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ಗೊತ್ತಿರೋವಂಥ ವಿಚಾರ. ಅಂಬೇಡ್ಕರ್ ವಿಚಾರ ಆಗಲಿ, ರಮಾಬಾಯಿ ವಿಚಾರ ಆಗಲಿ, ಎಲ್ಲರಿಗೂ ಬಹಳ ಎಷ್ಟು ವರ್ಷದಿಂದ ಸುಮಾರು 50 ವರ್ಷಗಳ ಚರಿತ್ರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗಿದೆ. ಅದರಲ್ಲಿ ಅಂಬೇಡ್ಕರ್ ಬಗ್ಗೆ ನಾನಲ್ಲ, ನೀವೇ ಯಾರು ನಿಲ್ಲಿಸಿದ್ರೆ 1 ಗಂಟೆ ಮಾತನಾಡಿ ಬಂದ್ರಿ ಅಂಥವರೆಲ್ಲ ಪದಾಧಿಕಾರಿಗಳು ಇಲ್ಲಿದ್ದೀರಾ. ಅವರು ಜೊತೆಗೆ ಮನೆಯವರು ಜೀವನ ಸಂಗಾತಿ ಏನಿದ್ದಾರೆ ಅವರು ಬಂದಿದ್ದೀರಲ್ಲ, ಅದು ಬಹಳ ಆನಂದವನ್ನು ಕೊಟ್ಟಂತಹ ವಿಚಾರ. ನಮ್ಮ ಮನೆಯವರು ಇವತ್ತು ಎಲ್ಲಿ ಹೋಗ್ಬಿಟ್ರು, ಅದ್ಯಾವುದೋ ಧರಣಿಗೆ ಹೋದ್ರು, ಇದ್ಯಾವುದೋ ಸಭೆಗೆ ಹೋದ್ರು, ಇದ್ಯಾವುದೋ ಸಮ್ಮೇಳನಕ್ಕೆ ಹೋದ್ರು, ಮನೆ ಕಡೆ ನಿಗಾ ಇಲ್ಲ. ಚರಿತ್ರೆಯಲ್ಲಿ ಎಷ್ಟೋ ಘಟನೆಗಳು ಅದು ಮುಚ್ಚೋಗ್ಬಿಟ್ಟಿರೋದನ್ನು ನೀವು ನೋಡಿದ್ದೀರಿ. ಇದು ಒಂದು ರೀತಿಯಲ್ಲಿ ಚರಿತ್ರೆಯಲ್ಲಿ ಒದಗಿ ಹೋಗ್ಬೋದಾದಂಥ ಒಂದು ಪ್ರಕರಣದ ಥರ ಆಗಬಾರದು. ಯಾಕಂತ ಹೇಳಿದ್ರೆ ಈ ಇಬ್ಬರು ಅಂಬೇಡ್ಕರ್ವಾದಿಗಳು ಎಚ್ಚೆತ್ತ ಸಮುದಾಯದ ಒಂದು ಎಚ್ಚರದ ದನಿಯಾಗಿ ಇವತ್ತು ನಮ್ಮ ಮುಂದೆ ಕುಳಿತಿದ್ದಾರೆ. ಅವರಿಗೆ ಭಾಷೆ ನಮ್ಗೆ ಅರ್ಥ ಆಗದೇ ಇರ್ಬೋದು, ಆದರೆ ಅವರ ಒಳಗಿನ ಆ ಸಿಟ್ಟು, ಆಕ್ರೋಶ ಅದು ನಮ್ಗೆ ಅರ್ಥ ಆಗುತ್ತೆ. ನಮಗೆ ಅವರು ಏನು ಯಾವುದೋ ಒಂದು ಸಂಭಾಜಿನಗರ, ಔರಂಗಾಬಾದ್ ಅನ್ನೋಂಥ ಒಂದು ಪ್ರದೇಶ, ಅಲ್ಲಿ ಒಂದು ಸ್ಲಮ್ನಲ್ಲಿ ಇರುವಂಥ ಮಹಿಳೆಯರು ಯಾರೋ ಒಬ್ಬರು ಅಧಿಕಾರಿಯ ಮನೆಯಲ್ಲಿ ಮುಸುರೆ ತೊಳಿತಾ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಹೆಂಗಸು ಆ ಮನೆ ಒಡತಿ ಹೇಳ್ತಾಳೆ, ನೋಡಿ ನಿಮ್ಮ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನು ಇವತ್ತು ಸುಟ್ಟಾಕಿದ್ದಾರೆ ಅಂತ ಹೇಳಿದಾಗ ಅವರಿಗೆ ಎಷ್ಟು ಸಿಟ್ಟು ಬರುತ್ತೆ ಕಾಂತಾಬಾಯಿಗೆ ಅಂದರೆ, ಅವರು ಕೇಳ್ತಾರೆ, ಹೌದಮ್ಮ ನಿನ್ನ ಗಂಡ ಆಫೀಸರ್ ಆಗಿದ್ದಾನಲ್ಲ, ಈ ಸಂವಿಧಾನದಿಂದ ತಾನೇ ನಿನ್ನ ಗಂಡ ಆಫೀಸರ್ ಆಗಿರೋದು ಅನ್ನುವಂಥ ಮಾತನ್ನು ಆಕೆ ಪ್ರಶ್ನೆ ಮಾಡ್ತಾರೆ. ಆಗ ಹೌದೌದು ಅಂತ ಹೇಳಿ ಆಕೆ ತುಂಬ ವ್ಯಂಗ್ಯವಾಗಿ ಈಕೆಯನ್ನು ಮೊದಲಿಸ್ತಾಳೆ. ಈ ಕಾಂತಾಬಾಯಿ ಅಲ್ಲಿಂದ ವಾಪಸ್ ಮನೆಗೆ ಹೋಗ್ಬಿಡ್ತಾರೆ. ಹೋಗಿ ಅವರಿಗೆ ಆ ಸಿಟ್ಟು, ಆ ನೋವನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ. ಆಗ ಶೀಲಾಬಾಯಿ ಅವ್ರನ್ನ ಕರ್ಕೊಳ್ತಾರೆ. ಆ ಹೆಣ್ಮಗಳು ಬಂಜಾರ ಅಂದರೆ ನಾವಿಲ್ಲಿ ಲಮಾಣಿಗಳು ಅಂತ ಏನು ಕರಿತೀವಿ, ಆ ಒಂದು ಬಂಜಾರ ಸಮುದಾಯಕ್ಕೆ ಸೇರಿದಂಥ ಒಂದು ಮಹಿಳಾ ಧ್ವನಿ ಅದು. ಅವ್ರನ್ನ ಕರ್ಕೊಂಡವರು ಸಾಲ ಸೋಲ ಮಾಡಿ ಅಲ್ಲಿ ಹೋಗಿದ್ದ ಪ್ರತಿಯೊಂದು ಘಟನೆಯನ್ನು ನೀವು ಈ ಒಂದು ವಿಡಿಯೋದಲ್ಲಿ ನೀವು ಗಮನಿಸಿದ್ದೀರಿ. ನಾವು ಇದರಿಂದ ಏನು ಪಾಠ ಕಲಿಬೋದು ಅನ್ನೋದನ್ನು ಅವ್ರನ್ನ ಇಲ್ಲಿಗೆ ಬರಮಾಡ್ಕೊಂಡಿದ್ದೀವಿ. ಅವರು ಬಂದಿದ್ದಾರೆ, ಮಾತನಾಡಿದ್ದಾರೆ. ಇದರ ಈ ಒಂದು ಘಟನೆ ಏನಿದೆ, ಈ ಚರಿತ್ರೆ ಏನಿದೆ, ಇದು ಹಾಗೇ ಮುಗಿದೋಗಬಾರ್ದು. ಅದೊಂದು ಪುಸ್ತಕ ರೂಪದಲ್ಲಿರಬೇಕು, ಅದು ಒಂದು ದಾಖಲೆಯಾಗಿ ಉಳಿಬೇಕು ಅಂತ ಹೇಳಿ ನಾನು ನಮ್ಮ ಸುಬ್ಬಣ್ಣ ಮಾತಾಡಿಕೊಂಡಾಗ ಸುಬ್ಬಣ್ಣ ಅವರು ತಕ್ಷಣ ಹೇಳಿದ್ರು, ನಮ್ಮ ಅಶ್ವಿನಿ ಬೋಧ್ ಅವರಿಗೆ ಈ ಜವಾಬ್ದಾರಿನ ಕೊಡೋಣ ಅಂತ ಹೇಳಿ. ನಿಜಕ್ಕೂ ನಮ್ಮ ಅಶ್ವಿನಿ ಬೋಧ್ ಹೆಣ್ಣು ಮಗಳು ಎಷ್ಟು ಮಹತ್ತರವಾದಂಥ ಕಾರ್ಯ ಮಾಡಿದ್ದಾಳೆ ಅಂದರೆ 3 ದಿನದಲ್ಲಿ
ಆ ಇಡೀ ಸ್ಕ್ರಿಪ್ಟ್ಗಳನ್ನು ಅದನ್ನು ಬೇರೆ ಬೇರೆ BBC-ಯಲ್ಲಿ ಬಂದಿದ್ದು ಬೇರೆ ಬೇರೆ ವಿಡಿಯೋಗಳನ್ನೆಲ್ಲ ಅಧ್ಯಯನ ಮಾಡಿ ಮತ್ತೆ ಮೂಲಕ್ಕೆ ಹೋಗಿ ಮೂಲದಲ್ಲಿ ಏನೇನಾಗಿದೆ ಅನ್ನುವಂಥ ಆ ಮನುಸ್ಮೃತಿಯ ಆ ಕರಾಳವಾದಂಥ ಅಧ್ಯಾಯಗಳೇನಿದ್ದಾವೆ ಅದನ್ನೆಲ್ಲ ಅಧ್ಯಯನ ಮಾಡುವ ಮೂಲಕ ನಮಗೆ ಇಂಥ ಅದ್ಭುತವಾದಂಥ ಒಂದು ಕಿರುವತ್ತಿಗೆಯನ್ನು ಬಹುಶಃ ಒಂದು PhD ಆಗುವಷ್ಟು ಮೆಟೀರಿಯಲ್ ಇದೆ ಇದರಲ್ಲಿ. ಒಂದು PhD ಆಗುವಷ್ಟು ವಿಚಾರವನ್ನು ನಮ್ಮ ಅಶ್ವಿನಿ ಬೌದ್ಧ ಅವರು ನಮ್ಗೆ ಕೊಟ್ಟಿದ್ದಾರೆ. ಇಡೀ ದಲಿತ ಚಳವಳಿ ನಿಮಗೆ ಋಣಿಯಾಗಿರುತ್ತೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಆ ಸಹೋದರಿಗೆ ಹೇಳೋದಕ್ಕೆ ನಾನು ಬಯಸ್ತೇನೆ. ತುಂಬ ಅತ್ಯುತ್ತಮವಾದಂಥ ಸರಳವಾದಂಥ ಕನ್ನಡದಲ್ಲಿ ಅವರು ಇದನ್ನು ಬರ್ಕೊಟ್ಟಿರೋದ್ರ ಜೊತೆಗೆ ಇವತ್ತು ಇಡೀ ದಿನದ ಕಾರ್ಯಕ್ರಮವನ್ನು ಅವರು ಇವತ್ತು ನಿರೂಪಣೆ ಮಾಡಿರೋದನ್ನು ಕೂಡ ನೀವು ನೋಡಿದ್ದೀರಿ. ಯಾವುದೇ ಚಳವಳಿ ಇರಲಿ ಅಲ್ಲಿ ಆ ರೀತಿಯಲ್ಲಿ ನಾವು ಅದನ್ನು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ರೂಪಿಸಿದ್ದೀವಿ. ವಿಶೇಷವಾಗಿ ಮಾದೇವಪ್ಪನವರು ಬರಲೇಬೇಕು ಅಂತ ಹೇಳಿ ನಾವು ಅವ್ರನ್ನ ಕೇಳಿಕೊಂಡಾಗ ಅವರು ಬಂದಿದ್ದಾರೆ, ಮಾತಾಡಿದ್ದಾರೆ. ಅದೇ ರೀತಿಯಲ್ಲಿ ಮಲ್ಲಿಕಾ ಗಂಟಿ ಅವರು, ಜಯದೇವಿ ತಾಯಿ ಗಾಯಕ್ವಾಡ್ ಅವರು ಮತ್ತು ನಮ್ಮ ಭಾರತಿ ರಾಜಣ್ಣ ಅವರು ಬಹುಶಃ